ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋ ನೋಡ್ತಾ ಇರೋರು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಓಕೆನಾ. ನನಗೆ ಇದೇ ರೀತಿ ವಿಡಿಯೋಸ್ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ. ಪ್ರೀತಿ ಚಾರಳ ದುರಂತ. ಪ್ರೀತಾ ಚಾರ ಶ್ರೀಮಂತ ವರ್ತಕ ಕುಟುಂಬದ ಹೆಣ್ಣು ಮಗಳು. ಆ ಮನೆಯ ಪುರುಷರೆಲ್ಲರಿಗೂ ಹಣ ಸಂಪಾದನೆಯ ಹೊರತು ಬೇರೆ ಆಲೋಚನೆಗಳೇ ಇರಲಿಲ್ಲ. ಹಣದ ಹೊರತಾಗಿ ತಮ್ಮ ಬಂಗ್ಲೆಯ ಆಗು ಹೋಗುಗಳನ್ನು ಅವರು ಗಮನಿಸುತ್ತಲೇ ಇರಲಿಲ್ಲ. ಯುವತಿಯಾದ ಪ್ರೀತಿ ಚಾರಳ ಹೃದಯ ಕನಸು ಕಲ್ಪನೆಗಳಲ್ಲಿ ತೇಲುತ್ತಿದ್ದಿತು. ಆ ಕುಟುಂಬದ ಸ್ತ್ರೀಯರಾದರೂ ತಮ್ಮ ಪತಿದೇವರುಗಳು ಗಳಿಸಿ ತರುವ ಹಣ ಬಂಗಾರಗಳಲ್ಲೇ ದೃಷ್ಟಿಯನ್ನು ಕೇಂದ್ರೀಕರಿಸಿದ್ದರು. ಏಕಾಂತದಿಂದ ಬಳಲುತ್ತಿದ್ದ ಪ್ರೀತಿ ಚಾರ ಪ್ರೇಮದ ಬಲೆಯಲ್ಲಿ ಬಿದ್ದಳು. ಪ್ರೇಮಿಯೊಂದಿಗೆ ಮನೆ ಬಿಟ್ಟು ಓಡಿಹೋದ. ಆ ಪ್ರೇಮಿ ಕುಟುಂಬದ ಸೇವಕನಾಗಿದ್ದನು. ಆ ಯುವತಿ ತಂದಿದ್ದ ಹಣ ಮತ್ತು ಒಡವೆಗಳಿಂದ ಸ್ವಲ್ಪ ಕಾಲ ಒಂದು ಊರಿನಲ್ಲಿ ಜೀವನವನ್ನು ಸಾಗಿಸಿದರು. ನಂತರ ಸೇವಕ ಅಳಿದುಳಿದ ಒಡವೆ ವಸ್ತ್ರಗಳೊಂದಿಗೆ ಓಡಿ ಹೋಗಬೇಕೆಂದುಕೊಂಡನು. ಈ ಮಧ್ಯೆ ಪ್ರೀತಿ ಚಾರಳು ಗರ್ಭವತಿಯಾದಳು. ಮನೆಗೆ ಹಿಂತಿರುಗುವಾಗ ದಾರಿಯಲ್ಲಿ ಪ್ರೀತಿ ಚಾರಳಿಗೆ ಹೆರಿಗೆ ಬೇನೆ ಆರಂಭವಾಯಿತು. ಪೊದೆಯೊಂದರ ಮರೆಯಲ್ಲಿ ಗಂಡು ಮಗುವಿಗೆ ಜನ್ಮ ಕೊಟ್ಟಳು. ಆಕೆಗೆ ಕರುಣಾಮಯಿ ಕುಟುಂಬವೊಂದರಿಂದ ಉಪಚಾರ ದೊರೆಯಿತು. ಪ್ರೀತಿ ಚಾರ ಗಂಡನ ಬಳಿಗೆ ಹಿಂತಿರುಗಿದಳು. ಅದೃಷ್ಟವಶಾತ್ ಆಕೆಯ ಪತಿ ಅವಳ ನಿರೀಕ್ಷೆಯಲ್ಲೇ ಇದ್ದನು. ಇನ್ನೂ 2 ವರ್ಷಗಳು ಕಳೆದವು. ಆತನ ಹಳೆಯ ದುರ್ವ್ಯಸನಗಳು, ಆಲಸ್ಯ ಬದಲಾಗಲಿಲ್ಲ. ಪ್ರೀತಿ ಚಾರ ಪುನಃ ತವರಿಗೆ ಹೊರಟಳು. ಈ ಬಾರಿ ಅವಳ ಮಡಿಲಲ್ಲಿ ಮಗುವಿದ್ದಿತು. ಮಾರ್ಗ ಮಧ್ಯ ಹವಾಮಾನ ವೈಪರೀತ್ಯಗಳು ಸಂಭವಿಸಿದವು. ಬಿರುಗಾಳಿಯೊಂದಿಗೆ ಪ್ರಚಂಡ ಮಳೆ ಸುರಿಯಲಾರಂಭಿಸಿತು. ಈ ತಾಯಿ ಮತ್ತು ಮಗು ಒಂದು ಮರದ ಕೆಳಗೆ ಆಸರೆ ಪಡೆದರು. ಪುನಃ ಗರ್ಭಿಣಿಯಾಗಿದ್ದ ಪ್ರೀತಿ ಚಾರ ಮತ್ತು ಮಗುವಿನ ಸೆಳೆತ ಪತಿಯನ್ನು ತಟಸ್ಥನಾಗಿರಲು ಬಿಡಲಿಲ್ಲ. ಆತ ಪತ್ನಿಯ ಜಾಡು ಹಿಡಿದು ಅಲ್ಲಿಗೆ ಬಂದನು. ಪ್ರೀತಿ ಚಾರಳಿಗೆ ಹೆರಿಗೆ ಬೇನೆ ಕಾಣಿಸಿಕೊಂಡಿತು. ಅವಳಿಗೊಂದು ಗುಡಿಸಲು ಕಟ್ಟಬೇಕೆಂದು ಮರಗಳೆಡೆಯಲ್ಲಿ ನುಗ್ಗಿದ ಅವಳ ಪತಿ ಹಾವು ಕಚ್ಚಿ ಮೃತಪಟ್ಟನು. ಮಗುವಿಗೆ ಜನ್ಮ ಕೊಟ್ಟ ಕೆಲ ಕಾಲದ ಬಳಿಕ ತನ್ನ ಪತಿಯ ಶವವನ್ನು ಕಂಡು ಪ್ರೀತಿ ಚಾರಿ ಸ್ತಂಭೀಭೂತಳಾದಳು. ಹೇಗಾದರೂ ತನ್ನೆರಡು ಮಕ್ಕಳೊಂದಿಗೆ ತವರನ್ನು ತಲುಪುವ ಸನ್ನಾಹ ಮಾಡಿದಳು. ಮಧ್ಯೆ ಅವಳು ನದಿಯೊಂದನ್ನು ದಾಟಬೇಕಾಗಿದ್ದಿತು. ಅಶಕ್ತಳಾದ ಅವಳು ಎಳೆ ಕಂದನನ್ನು ಒಂದೆಡೆ ಮಲಗಿಸಿ 2 ವರ್ಷದ ಮಗುವನ್ನು ಹೊತ್ತು ಈಜುತ್ತಾ ದಡ ತಲುಪಿದಳು. ಅವಳು ಪುನಃ ಈಜುತ್ತಾ ಎಳೆಕಂದನಿಗಾಗಿ ಇತ್ತ ಬರುತ್ತಿರಬೇಕಾದರೆ ಒಂದು ಹದ್ದು ಎಳೆಕಂದನ ಮೇಲೆರಗಿ ಎತ್ತಿಕೊಂಡು ಹೋಯಿತು. ಅತ್ತ ದಡದಲ್ಲಿ 2 ವರ್ಷದ ಮಗುವು ಭೀತಿಯಿಂದ ಪುನಃ ನದಿಯಂಚಿಗೆ ಬಂದು ಪ್ರವಾಹದೊಳಗೆ ಬಿದ್ದುಬಿಟ್ಟಿತು. ಪ್ರೀತಿ ಚಾರಳಿಗೆ ಬುದ್ಧಿ ಭ್ರಮಣೆಯಾಯಿತು. ಆಕೆ ಮೈಮೇಲಿನ ಬಟ್ಟೆಗಳನ್ನು ಹರಿದುಕೊಂಡು ಎಲ್ಲರನ್ನೂ ಬೈಯುತ್ತಾ ತಿರುಗತೊಡಗಿದಳು. ಆಗ ಗೌತಮ ಬುದ್ಧನ ಬಳಿಗೆ ಕರೆತರಲ್ಪಟ್ಟಳು. ಮಗಳೇ, ನೀನು ಹುಚ್ಚಿಯಾಗಿಲ್ಲ, ದುಃಖಿಯಾಗಿರುವೆ ಅಷ್ಟೇ. ಮೃತ್ಯುವು ಯಾವಾಗ ಯಾರನ್ನು ಬೇಕಾದರೂ ಸೆಳೆದುಕೊಂಡು ಹೋಗಬಲ್ಲದು. ಅದೇ ವಾಸ್ತವ. ಸಂಬಂಧಗಳು ಬಯಲ ಭ್ರಾಂತಿಗಳು. ನೀನು ಭ್ರಾಂತಿಯಿಂದ ವಾಸ್ತವಕ್ಕೆ ಬಾ. ಎಣ್ಣೆ ಮುಗಿಯುತ್ತಲೇ ದೀಪವು ಆರಿಹೋಗುತ್ತದೆ. ನೀರು ನಾವು ಎಷ್ಟು ದೂರ ಎರಚಿದರೆ ಅಷ್ಟು ದೂರ ಬೀಳುತ್ತದೆ. ಬದುಕನ್ನು ವಿಧಿ ಕೊಟ್ಟಂತೆ ಸ್ವೀಕರಿಸಬೇಕು. ಪ್ರೀತಿ ಚಾರ ಈ ಕಟು ಸತ್ಯವನ್ನು ಅರಿತು ಬೌದ್ಧ ಸನ್ಯಾಸಿನಿಯಾದಳು.